ವಿರಾಮದ ನಂತರ ಪದ್ಮನಾಭ ಪ್ರಸನ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪದ್ಮನಾಭ ಪ್ರಸನ್ನ ಅವರೇ ಅದನ್ನು ಹೇಳ್ತಾ ಇದ್ರಿ, ಚೆನ್ನೈನಲ್ಲಿ ನೀವು ಜಯಲಲಿತಾ ಅವರನ್ನ ಭೇಟಿಯಾದ್ರಿ ಅಂತಕ್ಕಂಥ. ನಿಮ್ಮ ವಿರುದ್ಧವೇ ಬೆಂಗಳೂರಿನಲ್ಲಿ ಸಾಕಷ್ಟು ವಂಚನೆಯ ಪ್ರಕರಣಗಳಿವೆ ಅಂತಕ್ಕಂಥದ್ದು ಆರೋಪಗಳನ್ನು ಮಾಡಲಾಗ್ತಾ ಇದೆ ಸರ್. ನೋಡಿ, ಸಾಕಷ್ಟು ಹಣಕಾಸಿನ ಅವ್ಯವಹಾರದ ಪ್ರಕರಣಗಳಿವೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಸರ್. ನಾನು ಎಲ್ಲರ ಹತ್ರ ಹಣ ತಗೊಂಡಿರೋದು ಕರೆ. ಪಕ್ಷ ಕಟ್ಟಲಿಕ್ಕೋಸ್ಕರ ಎಲ್ಲರ ಹತ್ರ ಹಣ ತಗೊಂಡಿದ್ದೀನಿ. ಸ್ಪಷ್ಟ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹಣ ತಗೊಂಡಿರೋದು ನಿಜ. ಎಲ್ಲರ ಹತ್ರನು ಪಕ್ಷ ಕಟ್ಟಲಿಕ್ಕೆ ಇವತ್ತು ಹಣ ತಗೊಂಡಿದ್ದೀನಿ. ಅಲ್ಲ, ಒಂದು ಚುನಾವಣೆಗೆ ನೀವು ನಿಂತಿಲ್ಲ. ಹೌದು. ಯಾಕೆ ಹಣ ಬೇಕು? ಅಲ್ಲ ಸರ್, ಪಕ್ಷ ಕಟ್ಟೋದನ್ನ ಚಿಕ್ಕ ಒಂದು ವಿಷಯ ಅನ್ಕೊಂಡಿದ್ದೀರಿ ತಾವು. ಕಿಂಗ್ ಮೇಕರ್ ಆಗ್ಲಿಕ್ಕೆ ಹೊರಟಿದ್ರಿ. ಖಂಡಿತ ಸರ್. ಇವತ್ತು ಪಕ್ಷ ಕಟ್ಟಲಿಕ್ಕೆ ಇವತ್ತು ಒಂದು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿ ಬರಲಿಕ್ಕೆ ಕಡಿಮೆ ಅಂದರೆ ಕಾರಿನಲ್ಲಿ ಹೋಗಿ ಬರಲಿಕ್ಕೆ ಒಂದು 2-3 ದಿನ ಹೋಗಿ ಬಂದ್ರೆ ಒಂದು 50ರಿಂದ 1 ಲಕ್ಷ ಬೇಕು. ಅಂತ ಪರಿಸ್ಥಿತಿಯಲ್ಲಿ ಬೆದರಿಕೆ ಹಾಕಿ ವಂಚನೆ ಮಾಡಿ ಜನರ ಹತ್ರ ದುಡ್ಡು ತಗೊಂಡ್ರು. ಇಲ್ಲ, ಖಂಡಿತ ಇಲ್ಲ ಸರ್. ಯಾರನ್ನೂ ಬೆದರಿಕೆ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ. ಎಲ್ಲರ ಹತ್ರನೂ ಬಡ್ಡಿಗೋಸ್ಕರ ಹಣ ತಗೊಂಡಿದ್ದೀನಿ ಸರ್. ಮತ್ತೆ ತೀರಿಸ್ತೀನಿ ಅಂತ ಹೇಳಿ ನನಗೆ ವಿಶ್ವಾಸ ಇದ್ದು. ಯಾರಿಗೂ 5 ಪೈಸೆ ವಂಚನೆ ಮಾಡಿಲ್ಲ ಸರ್. ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೇನೆ, ಬೇರೆ ಒಂದು ಬಿಸ್ನೆಸ್ಗಳು ಮಾಡಿ. ಪದ್ಮನಾಭ ಪ್ರಸನ್ನ ಅವರೇ, ನನಗೊಂದು ರೀತಿ ರಾಜಕಾರಣವನ್ನು ನಾನು ತುಂಬ ಹತ್ತಿರದಿಂದ ನಾವು ನೋಡ್ತೀವಿ. ಒಂದು ರೀತಿಯ ರಾಜಕೀಯ ವಿದೂಷಕ ಅಂತಕ್ಕಂಥ ಸ್ಥಿತಿ ನಿಮಗೆ ಬಂದಿದೆ ಅಂತಕ್ಕಂಥದ್ದು. ಯಡಿಯೂರಪ್ಪನವರು ಯಡಿಯೂರಪ್ಪ ದೊಡ್ಡ ಜನನಾಯಕ, ದೊಡ್ಡ ರಾಜಕಾರಣಿ. ಅವ್ರ ಮೇಲೆ ಆರೋಪಗಳನ್ನು ಮಾಡಿದ ತಕ್ಷಣ ನಾನು ಪ್ರಸಿದ್ಧನಾಗ್ತೀನಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ಅಂತ. ಖಂಡಿತ ಇಲ್ಲ ಸರ್. ನನ್ನಂಥ ಒಬ್ಬ ಸಣ್ಣ ವ್ಯಕ್ತಿನ ಮೋಸ ಮಾಡಿ ನನಗೆ ಕೊಲ್ಲಕ್ಕೆ ಕೊಟ್ಟಿದ್ದಾರೆ. ಇನ್ನೆಂಥ ಜನನಾಯಕ ಸರ್ ಅವರು. ನನ್ನ ಫ್ಯಾಮಿಲಿಯನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಇನ್ನೆಂಥ ಜನನಾಯಕ ಸರ್. ನನ್ನ ಸರ್ವನಾಶ ಮಾಡಬೇಕಂತ ಹೊರಟಿದ್ದಾರೆ. ಇನ್ನೆಂಥ ಜನನಾಯಕ ಸರ್. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನಡುವಿನ ರಾಜಕೀಯ ಒಂದು ರೀತಿಯಾಗಿರ್ತಕ್ಕಂಥ ವೈಮನಸ್ಸು, ಆ ರೀತಿಯ ರಾಜಕೀಯ ಪೊಲಿಟಿಕಲ್ ಕಾಂಪಿಟೇಟಿವ್ನೆಸ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ನೀವು ಕುಮಾರಸ್ವಾಮಿ ಜೊತೆ ಸೇರಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನದ ಭಾಗವೇ ಇದು ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ ಸರ್. ವಿಧಾನಸಭಾ ಚುನಾವಣೆಗೆ ಇಕ್ಕಟ್ಟನ್ನು ಸಿಕ್ಕಿಸುವಂಥ ಕಾರ್ಯಕ್ರಮ ಇದಲ್ಲ ಸರ್. ಯಡಿಯೂರಪ್ಪ ಅವರೇ ಅವರ ಖುದ್ದಾಗಿ ಮಾಡ್ಕೊಂಡಂಥ ಕಾರ್ಯಕ್ರಮ ಇದು. ಅವರು ನಮ್ಮನ್ನ ಪಕ್ಷದಲ್ಲಿ ಸೇರಿಸ್ಕೊಂಡು ಅವರು ನಮ್ಮ ಜೊತೆಲಿ ಚೆನ್ನಾಗಿರ್ಬೇಕಿತ್ತು. ಅದು ಅವ್ರ ಮನಸ್ಸಿಲ್ಲ. ಶೋಭಾ ಕರಂದ್ಲಾಜೆ ಅದನ್ನು ಬಿಡ್ತಾ ಇಲ್ಲ, ಧನಂಜಯ ಕುಮಾರ್ ಅದನ್ನು ಬಿಡ್ತಾ ಇಲ್ಲ, ವಿಜಯೇಂದ್ರ ಅದನ್ನು ಬಿಡ್ತಾ ಇಲ್ಲ. ಯಡಿಯೂರಪ್ಪ ಪೂರ್ತಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅವರು. ನಿಮಗೇನು ರಾಜಕೀಯ ರಿಲೆವೆನ್ಸ್ ಉಂಟಾ ಪದ್ಮನಾಭ್? ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಬೆಂಗಳೂರಿನಲ್ಲಿ ನೀವೆಲ್ಲೂ ಒಂದು ಕಡೆ ಚುನಾವಣೆಗೆ ನಿಲ್ಲಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಒಂದು ಕೇಡರ್ ಮೊಬಿಲೈಸೇಷನ್ ಇಲ್ಲ, ನಿಮಗೆ ಕೇಡರ್ ಬೇಸ್ ಇಲ್ಲ. ಅದು ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತಕ್ಕಂಥ. ಸರ್, ನೀವು ಚಾಣಕ್ಯನ ಹೆಸರು ಕೇಳಿದಿರ? ನೀವು ಚಾಣಕ್ಯ ನೀತಿ ನಂದು. ನೀವು ಚಾಣಕ್ಯನ ಅಪರಾವತಾರ. ಖಂಡಿತ 100%. ಇನ್ನು ಇವತ್ತೇನಾಗಿದೆ ನೋಡಿ, ಮುಂದಿನ ದಿನಗಳಲ್ಲಿ ಚಂದ್ರಗುಪ್ತ ಮೌರ್ಯ ಯಾರು? ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ಶಿಷ್ಯ. ಇದು ಈ ಪ್ರಸಂಗದಲ್ಲಿ ಚಂದ್ರಗುಪ್ತ ಮೌರ್ಯ ಯಾರು? ಯಡಿಯೂರಪ್ಪ. ನಾನು ಚಾಣಕ್ಯ. ಓ, ಆದ್ರೆ ಈ ಪ್ರಸಂಗದಲ್ಲಿ ಚಂದ್ರಗುಪ್ತ ಮೌರ್ಯ ಚಾಣಕ್ಯನನ್ನೇ ಉಚ್ಚಾಟನೆ ಮಾಡಿಬಿಟ್ರು. ಅದು ಕೇವಲ ಸಂದರ್ಭ ಅಷ್ಟೇ ಸರ್. ಇವಾಗ ಕೆಟ್ಟದ್ದು ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರ್ತದೆ. ಹೋಗ್ತಾ ಹೋಗ್ತಾ ಏನಾಗ್ತದೆ, ದೀಪ ಲಾಸ್ಟಲ್ಲಿ ಹೇಗಾಗುತ್ತೆ ಹೇಳಿ. ಹಾಗೆ ಇದು ಆರಂಭದಲ್ಲಿ ಒಂದು ಆಘಾತ ಅಷ್ಟೇ, ಒಂದು ಸಣ್ಣ ಒಂದು ಕೂದಲು ಅಷ್ಟೇ. ಇದು ನಾನು ಧೃತಿಗೆಡೋದಿಲ್ಲ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ ಈಗ? ಇದು ನೆಕ್ಸ್ಟ್ ಚುನಾವಣಾ ಆಯೋಗ ನಿಮ್ಮ ಕೈಯಿಂದ ಪಕ್ಷವನ್ನು ಕಸಿದುಕೊಂಡಿದೆ. ಪದ್ಮನಾಭ ಪ್ರಸನ್ನ ಇವತ್ತು ಕರ್ನಾಟಕ ಜನತಾ ಪಕ್ಷಕ್ಕೂ ಪದ್ಮನಾಭ ಪ್ರಸನ್ನಗೂ ಸಂಬಂಧ ಇಲ್ಲ, ಗೊಂದಲದ ಹೇಳಿಕೆ ನೀಡಬೇಡಿ ಅಂತಕ್ಕಂಥದ್ದನ್ನ ಧನಂಜಯ ಕುಮಾರ್ ಇವತ್ತು ಸ್ಪಷ್ಟವಾಗಿ ಹೇಳೋಗಿದ್ದಾರೆ. ಧನಂಜಯ ಕುಮಾರ್ ನಾನು ಹೇಳಿದ್ನಲ್ಲ ಸರ್, ಯಾವುದೋ ಒಂದು ನಾಯಿ ಬೊಗಳದ ದೇವಲೋಕ ಹಾಳಾಗೋದಿಲ್ಲ. ಧನಂಜಯ ಕುಮಾರ್ ಹೇಳಕ್ಕೆ ಹೇಳ್ತಾರೆ, ನಮ್ಮ ಹತ್ರ ಪರಿಪೂರ್ಣ ದಾಖಲೆಗಳಿದ್ದಾವೆ. ಅದನ್ನ ಒಂದೇ ಒಂದು ಕೇಸ್ ಸಾಕು. ಯಡಿಯೂರಪ್ಪ ಅವರು ಏನು ಫೋರ್ಜರಿ ಮಾಡಿದ್ದಾರೆ ಅದೊಂದು ಕೇಸ್ ಸಾಕು. ಅವರ ಚುನಾವಣಾ ಪ್ರಕ್ರಿಯೆಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಿಕ್ಕೆ. ಬೇಡ. ಏನ್ ಮಾಡ್ತೀರಿ ಈಗ ಮುಂದೆ? ಖಂಡಿತ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಿವಿ. ಅದೇನೇ ಕಾರ್ಯಕ್ರಮ, ನಾನು ಡೆಲ್ಲಿಲೇ ಇದ್ದೀನಿ 3 ದಿನದಿಂದ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ವಿಜಯೀ ಭವವಾಗಿ ಬೆಂಗಳೂರು ಹೋಗ್ತೇನೆ, ಕರ್ನಾಟಕಕ್ಕೆ ಹೋಗ್ತೇನೆ. ಕರ್ನಾಟಕಕ್ಕೆ ಹೋಗಲ್ಲ ಅಲ್ಲಿವರೆಗೆ? ಇಲ್ಲ, ಖಂಡಿತ ಹೋಗಲ್ಲ. ಇದು ನನ್ನ ಶಪಥ. ಇವತ್ತು ಏನ್ ಮಾಡ್ತೀರಿ ಈಗ ನೆಕ್ಸ್ಟ್? ಸುಪ್ರೀಂ ಕೋರ್ಟ್ ನಾನು ರಿಟ್ ಹಾಕ್ತೀನಿ ಈಗ. ಅಲ್ಲ, ಇದು ಹೈಕೋರ್ಟ್ಗೆ ಹಾಕ್ಬೇಕಾಗಿರ್ತಕ್ಕಂಥ ಇದು ಫೋರ್ಜರಿ ಕೇಸ್ ಹೈಕೋರ್ಟ್ ನಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಸುಪ್ರೀಂ ಕೋರ್ಟ್ ಅಲ್ಲಿ ಪೂರ್ತಿ ಏನು ಇವತ್ತು ಯಡಿಯೂರಪ್ಪನ ಅವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಂದೆ, ಅದಕ್ಕೆ ಒಂದು ಇಂಜೆಕ್ಷನ್ ಆರ್ಡರ್ ತಂದು ಸ್ಟಾಪ್ ಮಾಡ್ತೀನಿ. ಇದಕ್ಕೆ ಹಣಕಾಸಿನ ಬೆಂಬಲ ಯಾರು ಕೊಡ್ತಾ ಇದ್ದಾರೆ? ಯಾರೋ ದೇವರಿದ್ದಾನೆ, ಕೊಡ್ತಾರೆ. ಯಾರೋ ಕೊಡ್ತಾರೆ.
ಸಹಕಾರ ಮಾಡೋದು ತುಂಬಾ ಜನ ಇದೆ, ಖಂಡಿತ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಪದ್ಮನಾಭ ಇವತ್ತು ನಾನು ನೋಡ್ತಾ ಇದ್ದೆ, ಸದಾನಂದ ಗೌಡರಿಗೆ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಬಿಜೆಪಿ ನಾಯಕರು ಪ್ರಯತ್ನ ಮಾಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ದೀರಿ ಪದ್ಮನಾಭ? ಸರ್ ಇದು ನೋಡಿ, ಸದಾನಂದ ಗೌಡರನ್ನ ಭೇಟಿ ಆಗೋದೊಂದು ಉಭಯ ಕುಶಲೋಪರಿ. ಅವರು ಒಂದು ಪಾಪ ತೊಂದರೆಯಲ್ಲಿ ಬಂದಂತ ಅವರು, ಈಗ ಅವರು ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹಿರಿಯರು ಮತ್ತೆ ಮುಖ್ಯಮಂತ್ರಿಗಳಾದಂಥವ್ರನ್ನ ನಾವು ಭೇಟಿ ಮಾಡದೇ ಇದ್ರೆ ಒಂದು ಅಹಂಕಾರ ಪ್ರಮಾದ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಿದ್ವಿ, ಅವ್ರನ್ನ ಉಭಯ ಕುಶಲೋಪರಿ ಹೇಳಿದ್ವಿ, ಬಂದ್ವಿ ಅಷ್ಟೇ. ಒಂದು ವೇಳೆ ಕೋರ್ಟ್ನಲ್ಲೂ ಈ ಪ್ರಸಂಗ ನಿಲ್ಲಿಲ್ಲ, ಯಾಕಂದ್ರೆ ಇದಕ್ಕೆ ಏನೂ ಅರ್ಥ ಇಲ್ತಕ್ಕಂಥ ದಾಖಲೆಗಳಿವೆ ಅಂತಕ್ಕಂಥದ್ದನ್ನ ಪ್ರೈಮಾ ಫೇಸಿ ನೋಡಿದಾಗ ನನಗನ್ನಿಸ್ತು ಅಂತಕ್ಕಂಥ. ಕೋರ್ಟ್ನಲ್ಲೂ ಹೋಯ್ತಪ್ಪ ಈ ಪ್ರಸಂಗ, ಈ ಒಂದು ಕೇಸ್ ಕೋರ್ಟ್ನಲ್ಲೂ ನಿಲ್ಲಿಲ್ಲ, ಮುಂದೆ ಸುಪ್ರೀಂ ಕೋರ್ಟಲ್ಲಿ ನನಗೆ ಪೂರ್ಣ ಪ್ರಮಾಣದ ನ್ಯಾಯ ಸಿಗುತ್ತೆ ಸರ್. ಅಂತ ಸಮಯ ಸಂದರ್ಭ ಬಂದು ಏನೋ ಹೆಚ್ಚು ಕಡಿಮೆ ಆಯಿತು ಅಂದ್ಕೊಳ್ಳಿ, ನಾನು, ನನ್ನ ಹೆಂಡತಿ, ನನ್ನ ತಂದೆ, ನನ್ನ ಮಕ್ಕಳ ಸಮೇತವಾಗಿ ನಾನು ಸಾಮೂಹಿಕವಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಯಡಿಯೂರಪ್ಪನವ್ರ ಹೆಸರು ಬರೆದಿಟ್ಟು ನಾನು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೀನಿ ಸರ್. ಪದ್ಮಾ ಪ್ರಸನ್ನ ಅವರೇ, ಆತ್ಮಹತ್ಯೆ ಅಂತಕ್ಕಂಥದ್ದೆಲ್ಲ ಈ ರಾಜಕಾರಣ ಅಂತಕ್ಕಂಥದ್ದು ಒಂದು ತಂತ್ರಗಾರಿಕೆ, ಅದರಲ್ಲಿ ಆತ್ಮಹತ್ಯೆ ಅಂತಕ್ಕಂಥದ್ದು ಆ ವಿಪರೀತಕ್ಕೆ ಹೋಗ್ತಕ್ಕಂಥ ಅಗತ್ಯತೆ ಇಲ್ಲ. ಪದ್ಮನಾಭ ಪ್ರಸನ್ನ ಅವರೇ, ನೀವು ಮಾಡಿರ್ತಕ್ಕಂಥ ತಪ್ಪು ನಿಮ್ಗೆ ಅರಿವಾಗಿದೆನಾ? ಅದೇ ಯಡಿಯೂರಪ್ಪ ಅವರು ನಮ್ಮ ಪಕ್ಷಕ್ಕೆ ಕರ್ಕೊಂಡು ನನಗೆ ತಪ್ಪು ಅರಿವಾಗಿದೆ ಸರ್. ಅದನ್ನು ಮಾಡಬಾರ್ದಿತ್ತು, ಅದನ್ನು ಮಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ನಾನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ನನ್ನ ಮನಸ್ಸಿನಲ್ಲಿ ಇವತ್ತು ಖಂಡಿತ ನನಗೆ ರಿಯಲೈಸ್ ಆಗಿದೆ ಸರ್. ಚುನಾವಣೆಗೆ ನಿಲ್ತೀರಾ ಈ ಸಲ? ಇಲ್ಲ ಸರ್, ಚುನಾವಣೆ ನಿಲ್ಲಲ್ಲ. ನಾನು ಕಿಂಗ್ ಮೇಕರ್ ಆಗಿನೇ ಇದ್ದು ನಾನು ಇದನ್ನ ನಡೆಸ್ತೀನಿ, ಮುಂದುವರಿಸ್ತೀನಿ, ಮತ್ತು ಖಂಡಿತ ಜಯ ನನಗೆ ಸಿಗುತ್ತೆ ಸರ್. ಏನು ಕಿಂಗ್ ಮೇಕರ್ ಆಗ್ತೀರಿ ಮುಂದೆ? ಖಂಡಿತ ನನ್ನ ಪಕ್ಷವನ್ನು ಕೈಲಿ ತಗೊಂಡ ತಕ್ಷಣ ಕಿಂಗ್ ಮೇಕರ್ ಆಗ್ತೀನಿ ಸರ್ ನಾನು. ಮತ್ತೆ ಈ ಆತ್ಮಹತ್ಯೆ ಮಾತಾಡ್ತೀರಿ, ಒಂದ್ ಕಡೆ ಕಿಂಗ್ ಮೇಕರ್ ಅಂತೀರಿ. ಅಲ್ಲ, ನೀವು ಹೇಳ್ತಿದ್ರಲ್ಲ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ನನ್ಗೆ ನ್ಯಾಯ ಸಿಗದೆ ಹೋದ್ರೆ ಅಂತ, ಪಕ್ಷನೇ ಹೋದ್ಮೇಲೆ ನಾನು ಇದ್ದು ಏನು ಪ್ರಯೋಜನ ಸರ್, ಅಲ್ವಾ? ಪಕ್ಷ ನಿಮ್ಮ ಕೈಯಿಂದ ಹೊರಟೋಗಿದೆ ಪೂರ್ತಿ, ಇವತ್ತಿಂದ ಪಕ್ಷಕ್ಕೂ ನಿಮಗೂ ಸಂಬಂಧ ಇಲ್ಲ. ಚುನಾವಣಾ ಆಯೋಗದ ಪತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ ಸರ್. ಚುನಾವಣಾ ಆಯೋಗಕ್ಕೆ ಇವ್ರು ಏನ್ ಮಾಡ್ಬೇಕು, ಕಾರಣದ ಕೈಗಳು ನಾನು ಹೇಳಿದಲ್ಲ ಮೊದಲೇ, 25 ಕೋಟಿ ರೂಪಾಯಿಗಳ ಡೀಲ್ ಆಗಿದೆ. 25 ಕೋಟಿ ರೂಪಾಯಿಗೆ ನನ್ನ ಪಕ್ಷವನ್ನು ತಗೊಂಡಿದ್ದಾರೆ ಮಧ್ಯವರ್ತಿಗಳ ಮುಖಾಂತರವಾಗಿ. ಚುನಾವಣಾ ಆಯೋಗಕ್ಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಏನು ಬೇಕು? ದಾಖಲೆ ಬೇಕು. ರಾಜೀನಾಮೆ ಕೊಟ್ಟರೆ ದಾಖಲೆ ಬೇಕು. ಫೋರ್ಜರಿ ಮಾಡಿದ್ದಾರೆ, ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ, ದಾಖಲೆಗಳು ಫೋರ್ಜರಿ ಮಾಡಿದ್ದಾರೆ. ಅಲ್ಲ ಸರ್, ಯಡಿಯೂರಪ್ಪ ಅವರು ಹೋರಾಟವನ್ನು ಮುಂದುವರಿಸ್ತೀರಿ ಸರ್? ಮುಂದುವರಿಸ್ತೀನಿ ಸರ್. ನಾನು 2008ರಿಂದ ಪಕ್ಷವನ್ನು ಕಟ್ಟಿದ್ದೀನಿ ಸರ್. ಇವರು 3 ವರ್ಷ 4 ವರ್ಷದಿಂದ ಬಂದು 3-4 ತಿಂಗಳಿಂದ ಬಂದು ಪಕ್ಷವನ್ನು ಕಟ್ಟಿದ್ದೀನಿ. ನಾನು ಅಧ್ಯಕ್ಷ ಅಂದ್ರೆ ಯಾರು ಕೇಳ್ತಾರೆ ಸರ್? ನಾನು 7 ಕೋಟಿ ಕನ್ನಡಿಗರಲ್ಲಿ ನನ್ನ ಮನವಿ ಮಾಡ್ಕೋತೇನೆ, ನನಗೆ ನ್ಯಾಯ ಬೇಕು ಅಷ್ಟೇ ಸರ್. ನನಗೆ ಸಹಕಾರ ಕೊಡಿ. ನಾನು ಖಂಡಿತ ಈ ಯುದ್ಧದಲ್ಲಿ, ಈ ಒಂದು ಕಾನೂನು ಹೋರಾಟದಲ್ಲಿ ಗೆದ್ದು ಬರ್ತೀನಿ ಅಂತ ಹೇಳಿ ನಾನು ಖಂಡಿತ ಕೇಳ್ಕೊತೀನಿ ಸರ್ ಎಲ್ಲರಿಗೂ. ಪದ್ಮಾ ಪ್ರಸನ್ನ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಈ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್.